ಇವಾಗ ನಾನು ತಂಬಿಟ್ಟನ್ನ ಕಲಸೋಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಗಾಯ್ಸ್ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ವ್ಲಾಗ್. ಎಲ್ಲರೂ ಸೂಪರಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೋಡ್ತಿದ್ದಂಗೆ 3ನೇ ಆಷಾಢ ಶುಕ್ರವಾರ ಬಂದೇ ಬಿಡ್ತು. ಹೆಂಗೆ ಕಳೀತು ಹೆಂಗಾಯಿತು ಅಂತಲೇ ಗೊತ್ತಾಗಲಿಲ್ಲ ಗಾಯ್ಸ್. ಯಪ್ಪ, 3ನೇ ಆಷಾಢನ ಅಂತ ಅನ್ನಿಸ್ತೈತೆ. ಯಾಕೆ ಅಂತ ಹೇಳಿದ್ರೆ ಟೈಮ್ ಹಿಂಗೆ ಹೋಗ್ತೈತೆ ಅಂತ ಹೇಳಿದ್ರೆ ಹೇಳೋಕ್ಕೆ ಅಸಾಧ್ಯ. ಹಂಗೆ ಟೈಮು ಓಡ್ತೈತೆ. ಟ್ರೈನ್ ಕೂಡ ಒಂದು ಸ್ಟಾಪ್ ಅಂದಾಗ ನಿಂತ್ಕೋಬೋದು. ಆದರೆ ಈ ಟೈಮು ಮತ್ತು ದಿನಗಳು ಓಡ್ತಾನೇ ಇದ್ದಾವೆ. ಹಾಗಾಗಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ 3ನೇ ಆಷಾಢ ಶುಕ್ರವಾರದ ವಿಡಿಯೋ ಆಗಿರುತ್ತೆ. ನಾನು ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಮಕ್ಕಳನ್ನೆಲ್ಲರನ್ನೂ ಕೂಡ ಸ್ಕೂಲ್ಗೆ ಕಾಲೇಜ್ಗೆ ಕಳಿಸಿ ನಾವಿನ್ನೂ ಕೂಡ ಡ್ಯೂಟಿಗೆ ಹೋದರು. ಎಲ್ಲರನ್ನೂ ಕಳಿಸಾದ್ಮೇಲೆ ವಾರ ಪೂಜೆ ಎಲ್ಲನೂ ಮುಗಿಸಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕು, ಅದೊಂದೇ ಬಾಕಿ ಇರೋದು. ದೇವಸ್ಥಾನಕ್ಕೆ ಹೋಗಿ ಬಂದು ತಿಂಡಿ ತಿನ್ನಬೇಕು. ತಿಂಡಿ ತಿಂದಿಲ್ಲ. ತಿಂಡಿಗೆ ಬಂದು ನಾನು ಪುಳಿಯೋಗರೆ ಮಾಡಿದ್ದೆ. ನಾನಿವತ್ತು 3ನೇ ಆಷಾಢ ಶುಕ್ರವಾರದ ಹೆಂಗೆಲ್ಲ ಪೂಜೆ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಪೂಜೆ ಮಾಡಿದ್ದೀನಿ 3ನೇ ಆಷಾಢ ಶುಕ್ರವಾರಕ್ಕೆ. ಈ ಥರ ದೇವರಿಗೆಲ್ಲ ಅಲಂಕಾರ ಮಾಡಿ ಈ ಥರ ಪೂಜೆನ ಮಾಡಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕು, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು. ಹಿಂಬೆಣ್ಣ ಆರತಿಗೂ ಕೂಡ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಡಿಯಾಗಿ ಹೋಗಿದ್ದೀನಿ. ಯಾಕೆಂದರೆ ಮನೆಯಲ್ಲೇ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ದೇವಸ್ಥಾನದಲ್ಲಿ ಪ್ರೀತ ರಶ್ ಇರುತ್ತೆ. ಕೂತ್ಕೊಂಡು ಸಮಾಧಾನವಾಗಿ ಯಾವುದೇ ಥರ ಹಿಂಬೆಣ್ಣು ಅಲ್ಲಿ ರೆಡಿ ಮಾಡ್ಕೊಳಕ್ಕಾಗಲ್ಲ ಆರತಿ ಮಾಡೋಕ್ಕೆ. ಅದಕ್ಕೋಸ್ಕರ ಮನೆಯಲ್ಲೇ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಹೋಗೋವಂಥದ್ದು. ಅದಕ್ಕೋಸ್ಕರ ಎಲ್ರಿಗೂ ಕೂಡ 3ನೇ ಆಷಾಢ ಶುಕ್ರವಾರದ ಶುಭಾಶಯಗಳು. ಎಲ್ಲರೂ ಕೂಡ ಪೂಜೆ ವಾರ ಎಂದು ಎಲ್ಲ ಮುಗೀತು ಅಂತ ಅನ್ಕೋತೀನಿ. ನಂದು ಕೂಡ ಇನ್ನೇನೋ ಮುಗಿತಾ ಬಂತಿದೆ. ದೇವಸ್ಥಾನಕ್ಕೆ ಹೋಗಿ ಬಂದರೆ ಆಯಿತು. ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ. ಇಲ್ಲಿ ನೋಡಿ, ಮಕ್ಕಳಿಗೆಲ್ಲ ಕಲಿಸ್ಕೊಟ್ಟಿದ್ದೀನಿ. ನನಗೆ ಬಂದ ಮೇಲೆ ಕಲಿಸ್ಕೊಳ್ಳೋಣ ಅಂತ ಹೇಳಿ, ತಣ್ಣಗಾಗ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ನವೀನ್ ಕೂಡ ಡ್ಯೂಟಿಗೆ ಹೋದರು. ಅವ್ರಿಗೂ ಕೂಡ ನೆನ್ನೆಯಿಂದನೇ ಕೆಲಸ ಸ್ಟಾರ್ಟ್ ಆಗಿದೆ. ಸ್ವಲ್ಪ ದಿನ ಹೋಗಿರಲಿಲ್ಲ, ನೆನ್ನೆಯಿಂದ ಸ್ಟಾರ್ಟ್ ಆಗಿದೆ. ಹಾಗಾಗಿ ಫೈಲೆಲ್ಲ ಕೂಡ ರಿಪೋರ್ಟ್ ಕೊಟ್ಬಿಟ್ಟಿದ್ದೀನಿ. ನಾನು ಹೋಗಲೇಬೇಕು ಅಂತ ಹೇಳಿದ್ರು. ಸರಿ ನೀವು ಹೋಗಿ ಅಂತ ಹೇಳಿದೆ. ಮಕ್ಕಳು ಕೂಡ ಯಾರೂ ಇಲ್ಲ, ನಾನಿರೋದೇ ಒಬ್ಬಳೇ ಗಾಯ್ಸ್. ಮನೆಯಲ್ಲಿ ಯಾರೂ ಇಲ್ಲ. ಈಗ ನಾನು ಒಬ್ಬಳೇ ಹೋಗಿ ದೇವಸ್ಥಾನಕ್ಕೆ ಹೋಗಿ ತಾಯಿ ಚಾಮುಂಡೇಶ್ವರಿನ ದರ್ಶನ ಮಾಡಿಕೊಂಡು ಬರ್ತೀನಿ. ದೇವಸ್ಥಾನದಲ್ಲಿ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಹಿಂಬೆಣ್ಣ ಆರತಿ ತಟ್ಟೆನೂ ಇಟ್ಕೊಂಡು ಫೋನು ತೊಗೊಂಡೋಗಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಇನ್ನೊಂದು ಸಂಜೆ ಆದರೆ ಟ್ರೈ ಮಾಡ್ತೀನಿ. ಆದರೆ ವೀಡಿಯೋ ಮಾಡಿ ತೋರಿಸ್ತೀನಿ. ರಶ್ ಅಂತೂ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ತೀನಿ ಸಂಜೆ ಎಷ್ಟು ರಶ್ ಇರುತ್ತೆ ಅಂತ. ಇವಾಗಂತೂ ಅಲ್ಲಿಗೆ ಫೋನ್ ತೊಗೊಂಡೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಮನೇಲೇ ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆ, ದೇವಸ್ಥಾನದಿಂದ ಬಂದು ತಿಂಡಿ ತಿಂದು ಆಮೇಲೆ ಸಾಯಂಕಾಲಕ್ಕೆ ನಾನು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ನಮ್ಮ ಮನೆ ಹಿಂದೆ ಹೊಸ್ಲು ಮಾರಮ್ಮನ ದೇವಸ್ಥಾನ ಇದೆ. ಅಲ್ಲಿ ಮಂಗಳವಾರ ಹಬ್ಬ ಆಯಿತು. ನಾನು ಅಕ್ಕವ್ರೂರಲ್ಲಿದ್ನಲ್ಲ, ಹಾಗಾಗಿ ಪೂಜೆ ಮಾಡ್ಸೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ತಂಬಿಟ್ಟು ಆರತಿನ ಸಂಜೆ ಕೊಡಬೇಕು. ಹೋಗಿ ನೋಡಿಲಿ ಅಕ್ಕಿ ಹಿಟ್ಟನ್ನ ರುಬ್ಬಿಸ್ಕೊಬಂದಿದ್ದೀನಿ. ಮಿಲ್ ಮಾಡಿಸ್ಕೊಬಂದಿದ್ದೀನಿ. ತಂಬಿಟ್ಟಿಗೆ ಸಿಟ್ಬೇಕಲ್ಲ ಅಕ್ಕಿ ಹಿಟ್ಟು, ಅದಕ್ಕೋಸ್ಕರ ಮಿಲ್ ಮಾಡಿಸ್ಕೊಬಂದಿದ್ದೀನಿ. ಹೋಗಿ ಮಾಡಿಸ್ಕೊಂಡು ಬಂದೆ. ಒಂಥರ ಚಳಿ ಅಂತ ಏನೋ ಅನಿಸ್ತಿಲ್ಲ, ಒಂಥರ ಕಾವು ರೀತಿ ಸೆಕೆ. ಮಾತ್ರ ನನಗಲ್ಲಿ ಹೋಗ್ಬರೋಕ್ಕೆ ಸುಸ್ತಾಗೋಯ್ತು. ನವೀನ್ ರಾತ್ರಿಯೇ ಹೇಳಿದರೆ ಮಾಡಿಸ್ಕೊಬರ್ತಿದ್ರು. ಅವರು ರಾತ್ರಿ ಬಂದಾಗ ಪಾಪ ತುಂಬ ಲೇಟ್ ಆಗಿತ್ತು ಕೆಲಸದಿಂದ ಬರೋಷ್ಟರೊಳಗೆ. ಅದಕ್ಕೋಸ್ಕರ ನಾನು ಅವ್ರಿಗೆ ಹೇಳಲಿಲ್ಲ, ಬೇಡ ಊಟ ಮಾಡಿ ಮಲ್ಕೊಳ್ಳಿ ಅಂತ ಹೇಳಿ ಸುಮ್ಮನಾಗೋದೆ. ಹಂಗೂ ಇವತ್ತು ಏನೇನು ಪೂಜೆಗೆ ಸಾಮಾನು ಬೇಕು, ಹೂವು, ಹಿಂಬೆಣ್ಣು ಏನೇನು ಬೇಕು ಎಲ್ಲನೂ ಕೂಡ ತಂದು ಕೊಟ್ಟರು. ಆಮೇಲೆ ನಾನು ಹೇಳೋಕ್ಕೆ ಹೋಗಲಿಲ್ಲ. ಅಯ್ಯೋ ಬಿಡು, ಸುಮ್ಮನೆ ಹಿಂಸೆ, ಅವ್ರಿಗೂ ಸಾಕಾದಂಗೆ ಆಗಿರುತ್ತಲ್ವ ಅಂತ ಹೇಳಿ ಹೇಳಲಿಲ್ಲ. ಇವಾಗ ಸಂಜೆ ತಂಬಿಟ್ಟು ಮಾಡಿಸೋದು. ನನ್ನ ಕೂಡ ಬೇಗ ಬನ್ನಿ ಅಂತ ಹೇಳಿದ್ದೀನಿ. ಅವರೆಲ್ಲ ಬಂದಮೇಲೆ ನಾನು ಅಷ್ಟೊತ್ತಿಗೆ ರೆಡಿ ಮಾಡಿ ಇಟ್ಕೊಡ್ತೀನಿ. ರೆಡಿ ಮಾಡಿ ಇಟ್ಕೊಂಡಾದಮೇಲೆ ತಂಬಿಟ್ಟನ್ನ ತಗೊಂಡೋಗಿ ಪೂಜೆ ಮಾಡಿಸ್ಕೊಬರೋದು. ಈಗ ಹಸಿಟ್ಟೆಲ್ಲ ಕೂಡ ಮಾಡಿಸ್ಕೊಬಂದಿದ್ದೀನಿ. ತಿಂಡಿ ತಿಂದ್ಬಿಟ್ಟು ಒಂಥರ ಸುಸ್ತಾದಂಗೆ ಆಗ್ತೈತೆ. ಸ್ವಲ್ಪ ಲೇಟ್ ಆಯಿತು ತಿಂಡಿ ತಿನ್ನೋದು, ಅದಕ್ಕೋಸ್ಕರ ಸ್ವಲ್ಪ ಸುಸ್ತಾದಂಗೆ ಆಗ್ತಾಯಿದೆ. ಇವಾಗ ಮತ್ತೆ ಇನ್ನೇನಿಲ್ಲ,
ಅಡುಗೆ ಕೆಲಸನೂ ಇಲ್ಲ. ಸಾಂಬಾರು ರಾತ್ರಿನೇ ಮಾಡಿದ್ದೆ, ತಡ್ನಿಕಾಳು ಮತ್ತು ಅವರೆಕಾಳು ಹಾಕಿ ಉಪ್ಪು ಸಾಂಬಾರು ಮಾಡಿದ್ದೆ, ಅದೇ ಐತೆ. ಅಡುಗೆ ಕೆಲಸನೂ ಕೂಡ ಏನೂ ಮಾಡೋಂಗಿಲ್ಲ, ಒಬ್ಬಳೇ ಅಲ್ವಾ, ಸುಮ್ಮನೆ ಆರಾಮಾಗಿರೋದೆ. ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಹುಡುಕೊಂಡು ಮಾಡೋದಷ್ಟೇ. ಸುಮ್ಮನೆ ಕೂರೋಕ್ಕಂತೂ ಬೇಜಾರಾಗುತ್ತೆ. ಸಣ್ಣ ಪುಟ್ಟ ಕೆಲಸ ಇದ್ದರೆ ಏನಾದರೂ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ, ಮತ್ತು ವಿಡಿಯೋ ಸ್ಟಾರ್ಟ್ ಮಾಡ್ಕೋತೀನಿ ಆಮೇಲೆ. ಓಕೆ, ಇವಾಗ ನಾನು ತಂಬಿಟ್ಟನ್ನ ಕಲಸೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆವಾಗಲೇ ಹೇಳಿದ್ನಲ್ಲ, ಅಕ್ಕಿ ಎಲ್ಲ ಬಿಡಿಸ್ಕೊಬಂದಿದ್ದೀನಿ. ತಂಬಿಟ್ಟು ಮಾಡಿಕೊಂಡು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ, ಅಂದರೆ ನಮ್ಮ ಮನೆ ಹಿಂದೆ ಹೊಸ್ಲಮರಂ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ತಂಪಾರ್ತಿನ ಪೂಜೆನ ಮಾಡಿಸ್ಕೊಬರ್ಬೇಕು. ಅದಕ್ಕೋಸ್ಕರ ತಂಬಿಟ್ಟೆಲ್ಲ ಕಲಸೋಕ್ಕೆ ಇವಾಗ ಬೆಲ್ಲನ ಪಾಕ ಬರೋಕ್ಕೆ, ಅಂದರೆ ಪಾಕ ಅಂದರೆ ಸ್ವಲ್ಪ ಬರಬೇಕು, ಜಾಸ್ತಿ ಪಾಕ ಏನೂ ಬರೋಂಗಿಲ್ಲ. ಅದಕ್ಕೋಸ್ಕರ ಈ ಥರ ಮಾಡ್ಕೋತಾ ಇದ್ದೀನಿ. ಇವಾಗ ಸಂಜೆ ಆಗಿದೆ, 5 ಗಂಟೆ ಟೈಮ್ ಬಂದು. ನೋಡ್ತಿದ್ದಂಗೆ ಟೈಮ್ ಆಗೇ ಹೋಯ್ತು, ಕೆಲಸ ಅದು ಇದು ಅಂತ. ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ತೊಳೆದು ಡಬ್ರಿಗೆ ಹಾಕಿ ಇಟ್ಟೆ. ಇವಾಗ ತಂಬಿಟ್ಟನ್ನ ಎಲ್ಲ ಕಲಿಸ್ಕೊಳ್ಳೋಣ. ಹಸಿಟ್ಟನ್ನು ಕೂಡ ಎಲ್ಲ ನೀಟಾಗಿ ಒಂದ್ರಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ತಂಬಿಟ್ಟನ್ನ ಕಲಿಸ್ಕೊಂಡು ತಗೊಂಡು ಹೋಗಬೇಕು ಅಷ್ಟೇ. ನವೀನ್ ಕೂಡ ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ನಾನು ತಂಬಿಟ್ಟೆಲ್ಲ ಕಲಸಿ ಇಟ್ಟಾದಮೇಲೆ ಮುಖ ಎಲ್ಲ ತೊಳ್ಕೊಂಡು ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಚಿಕ್ಕ ಮಗನಿಗೆ ಇವತ್ತು ಟ್ಯೂಷನ್ ಇಲ್ವಂತೆ, ಆಟಾಡ್ಕೊ ಬರ್ತೀನಮ್ಮ ಅಂತ ಆಟ ಆಡೋಕ್ಕೆ ಹೋಗಿದ್ದಾನೆ. ನವೀನ್ ಕೂಡ ಅಂದವೇ ಏನೇನೋ ಬರ್ತಾಯಿದ್ದೀನಿ, ಸಿಟಿಲಿದ್ದೀನಿ ಅಂತ ಹೇಳಿದ್ರು. ಮಳೆ ಸ್ಟಾರ್ಟ್ ಆಗೋಗಿದೆ ಗಾಯ್ಸ್. ನಾನು ಎಲ್ಲ ರೆಡಿ ಮಾಡ್ಕೊಂಡಷ್ಟೊಳಗೆ ಮಳೆ ನಿಂತೋದ್ರೆ ಸಾಕು. ನಿಂತೋಗುತ್ತೆ ಅನಿಸುತ್ತೆ, ಏನಷ್ಟೇನು ಜೋರಾಗಿ ಉಯ್ಯಲ್ಲ. ಇದೇ ಸ್ಯಾರಿಲೇ ಹೋಗ್ತೀನಿ. ಮುಖ ತೊಳ್ಕೊಂಡು ತಲೆ ಎಲ್ಲ ಬಾಚ್ಕೊಂಡು ನೀಟಾಗಿ ರೆಡಿಯಾಗಿ ಹೋಗ್ತೀನಿ. ಮಧ್ಯಾಹ್ನ ಏನು ಕೂಡ ಮಲ್ಗೋಕ್ಕೆ ಹೋಗಲಿಲ್ಲ, ಏಕೆಂದರೆ ಸಂಜೆ ತಂಪೆಲ್ಲ ತಗೊಂಡೋಗ್ಬೇಕಲ್ಲ ಅಂತ ಹೇಳಿ ಮಲ್ಗೋಕ್ಕೇನು ಹೋಗಲಿಲ್ಲ. ಕೆಲಸಗಳು ಮಾಡ್ತಾನೇ ಇದ್ದೀನಿ, ಕೆಲಸನ ಮುಗಿತಾನೇ ಇಲ್ಲ. ಅಡುಗೆದೇನು ತಲೆನೋವಿಲ್ಲ. ಸಾಂಬಾರಿದೆ, ಸ್ವಲ್ಪ ರೈಸ್ ಮಾಡ್ಕೋಬೇಕು ಅಷ್ಟೇ. ಉಪ್ಪು ಸಾಂಬಾರು ಮಾಡಿದ್ದೆ. ಏನು ವಿಶೇಷ ಅಂತ ಹೇಳಿದ್ರೆ, ಆಷಾಢ ಶುಕ್ರವಾರಕ್ಕೆ ಸ್ವಲ್ಪ ಹಾಲು ಕೀರ್ನ ಮಾಡಿದ್ದೆ. ಸ್ವಲ್ಪ ಗಟ್ಟಿಯಾಗೋಗಿದೆ. ಹಾಲು ಕೀರ್ನ ಮಾಡಿದ್ದೆ ನೋಡಿನಿ, ಹಾಲು ಖೀರ್ ಮಾಡಿದ್ದೆ, ಗಟ್ಟಿಯಾಗಿ ಹೋಗಿದೆ. ಅಂದರೆ ಸ್ವಲ್ಪ ಹಾಲು ಕಮ್ಮಿ ಆಯಿತು ಏನೋ ಗೊತ್ತಿಲ್ಲ. ಇದು ಸ್ವಲ್ಪ ಬಿಸಿನೀರು ಹಾಕಿದ್ರೆ ಸರಿ ಹೋಗುತ್ತೆ. ಹಾಲು ಖೀರ್ ಮಾಡಿದ್ದೆ, ಹಾಗೆ ದೇವ್ರ ನೈವೇದ್ಯಕ್ಕೂ ಆಗುತ್ತೆ ಅಂತ ಹೇಳಿ ಮಾಡಿದ್ದೆ. ಇವಾಗ ಇದು ಪಟ ಅಂತ ತಂಬಿಟ್ಟೆಲ್ಲನೂ ಕಲಿಸ್ಕೊಂಡು ರೆಡಿ ಮಾಡ್ಕೋತೀನಿ. ನಾವು ಕೂಡ 5:15ಗೆಲ್ಲ ಬಾಗಿಲು ತೆಗಿತೀವಿ, ದೇವಸ್ಥಾನ ಬಾಗಿಲ ಬನ್ನಿ ಅಂತ ಹೇಳಿದ್ರು. ನಾನು ಹೋಗಿ ಹಾಗೆ ಅಕ್ಕಿ ಮಿಲ್ ಮಾಡಿಸ್ಕೊಬರಕ್ಕೆ ಹೋಗಿದ್ನಲ್ವಾ, ಅಲ್ಲೇ ಕೇಳಿದೆ. ಅವರು 5:15ಗೆ ಬಾಗಿಲು ತೆಗಿತೀವಿ, 5:15ಇಂದ ಒಂದು 8 ಗಂಟೆವರೆಗೂ ಇರ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅಷ್ಟರೊಳಗೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ತಗೊಂಡು ಹೋಗಬೇಕು. ಸಂಜೆ ದೇವಸ್ಥಾನದಲ್ಲಿ, ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ಕೂಡ ವಿಪರೀತ ರಶ್ ಇರುತ್ತೆ. ನಾನು ಅದಕ್ಕೋಸ್ಕರನೇ ಬೆಳಿಗ್ಗೆ ಫೋನ್ ತೊಗೊಂಡು ಹೋಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಿಜ ಅಲ್ಲಿ ಈ ರಶಲ್ಲಿ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಲ್ಲ. ಹಾಗೆ ನಾನು ಹಿಂಬೆಣ್ಣೆ ಆರತಿ ಮಾಡ್ತಿದ್ನಲ್ವ, ಅದನ್ನ ಫೋನ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾರಾದ್ರೂ ಜೊತೆಗಿದ್ರೆ ಮಾಡ್ಕೋಬೋದು, ಯಾರೂ ಇರಲಿಲ್ವಲ್ಲ. ನಾನು ಒಬ್ಬಳೇ ಹೋಗಿದ್ದು ದೇವಸ್ಥಾನಕ್ಕೆ. ನನ್ನ ಡ್ಯೂಟಿಗೆ ಹೋಗಿದ್ರು, ಇನ್ನು ಮಕ್ಕಳೆಲ್ಲ ಸ್ಕೂಲು ಕಾಲೇಜ್ ಅಂತ ಹೊರಟೋಗಿದ್ರು. ಅದಕ್ಕೋಸ್ಕರ ಇವಾಗ ನೋಡ್ತೀನಿ, ಟ್ರೈ ಮಾಡ್ತೀನಿ. ಆದರೆ ಅಲ್ಲಿ ಹೊಸ್ಲಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಬಂದ ಮೇಲೆ ಸಾಧ್ಯವಾದರೆ ಒಂದು ರೌಂಡು ಹಾಗೆ ದೇವಸ್ಥಾನದ ಹೊರಗಡೆ ಹೇಗೆ ಜನ ಇದ್ದಾರೆ ಏನು ಅಂತ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋನ. ಇಲ್ಲ ಅಂದರೆ ಇಲ್ಲ, ಇದೇ ಥರ ಮಳೆ ಬಂದರೆ ನಾವಿನ್ನಂತೂ ಹೊರಗಡೆ ಕಳಿಸಲ್ಲ, ಮಳೆ ಬರ್ತಾಯಿದೆ ಎಲ್ಲೂ ಹೋಗಬೇಡ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೋಡೋಣ, ಟ್ರೈ ಮಾಡ್ತೀನಿ. ಇವಾಗ ತಂಬಿಟ್ಟೆಲ್ಲ ಕಲಸಿ ರೆಡಿ ಇಟ್ಟು ಅದನ್ನು ನಾನು ರೆಡಿಯಾಗಿ ಆಮೇಲೆ ಸಿಗ್ತೀನಿ. ಓಕೆ, ಇವಾಗ ಗಾಯ್ಸ್ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ನನಗೆ ಕೂಡ ಬಂದರು, ನನ್ನ ಮಕ್ಕಳು ಕೂಡ ಇಬ್ಬರು ಬಂದರು. ಅವ್ರು ಬರಲಿ ಅಂತಲೇ ಇಷ್ಟು ತನಕ ವೆಯ್ಟ್ ಮಾಡ್ತಾಯಿದ್ದೆ. ಸ್ವಲ್ಪ ಲೇಟೇ ಆಯಿತು, ಆದರೂ ಕೂಡ ಪರವಾಗಿಲ್ಲ. ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತೀವಿ. ಪೂಜೆ ಎಲ್ಲ ಹೆಂಗಾಯ್ತದೆ ಅಂತ ನಾನು ನಿಮಗೂ ತೋರಿಸ್ತೀನಿ. ಇವಾಗ ದೇವಸ್ಥಾನಕ್ಕೆ ಹೊರಡೋಣ, ಏಕೆಂದರೆ ಮಳೆ ಬರ್ತಾಯಿತ್ತು ಆವಾಗಲೇ. ಈಗ ಮತ್ತೆ ಮಳೆ ಬಂದ್ಬಿಟ್ಟು ಅಂತ ಭಯ ಅಷ್ಟೇ. ಅದಕ್ಕೋಸ್ಕರ ಹಾಗೆ ನಾವು ತಮ್ಮ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋದ್ವಿ. ಇದು ಬಂದು ಹೊಸ್ಲಮಾರಮ್ಮನ ದೇವಸ್ಥಾನ, ನಮ್ಮ ಮನೆ ಹತ್ರನೇ ಇರೋದು. ಇಲ್ಲಿ ಮಂಗಳವಾರ ಪೂಜೆ ಆಗಿತ್ತು, ಹಬ್ಬ ಇತ್ತು. ನಾನು ಅಕ್ಕನ ಮನೆಗೆ ಹಬ್ಬಕ್ಕೆ ಹೋಗಿದ್ದ ಕಾರಣದಿಂದ ನಾನು ತಮ್ಮ ಪೂಜೆ ಮಾಡಿಸೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮಾಡಿಸೋಣ ಅಂತ ಹೇಳಿ
ತಂಬಿಟ್ಟೆಲ್ಲ ಕಲಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ನವೀನ್, ನಾನು, ಮಕ್ಕಳು ಎಲ್ಲರೂ ಕೂಡ ಹೋದ್ವಿ. ಅಲ್ಲಿ ಇನ್ನೂ ಕೂಡ ಏನು ಮಂಗಳವಾರ ಅಲಂಕಾರ ಮಾಡಿದರು ಅದೆಲ್ಲ ಕೂಡ ತೆಗೆದಿರಲಿಲ್ಲ. ಮತ್ತು ದೇವರಿಗೆ ಹಾಕಿದ ಬೆಳ್ಳಿ ಮುಖವಾಡನೂ ಕೂಡ ತೆಗೆದಿರಲಿಲ್ಲ. ನನಗೆ ತುಂಬಾ ಖುಷಿ ಆಯಿತು. ಇನ್ನು ಲೇಟ್ ಆಗಿದ್ದರೆ ಪೂಜೆ ಮಾಡಿಸೋಕ್ಕೆಲ್ಲ ಬೇಜಾರಾಗ್ತಾಯಿತ್ತು. ಅಲಂಕಾರ ಎಲ್ಲ ತೆಗೆದುಬಿಟ್ಟಿದ್ರು ದೇವ್ರದ್ದು, ಮತ್ತು ಮುಖವಾಡ ಎಲ್ಲ ತೆಗೆದುಬಿಟ್ಟಿದ್ದಾರಲ್ಲ ಅಂತ ಹೇಳಿ ಅದ್ಯಾವುದು ಕೂಡ ತೆಗೆದಿರಲಿಲ್ಲ. ಪೂಜೆ ಎಲ್ಲನೂ ಕೂಡ ಚೆನ್ನಾಗೇ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ನೆಮ್ಮದಿ ಸಿಕ್ತು. ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ನಿರಾಳ, ನೆಮ್ಮದಿ ಸಿಗುತ್ತೆ. ಅಲ್ಲಿದ್ದ ಪೂಜಾರರು ಈ ಪೂಜೆ ಎಲ್ಲನೂ ನೀಟಾಗಿ ಮಾಡಿಕೊಟ್ರು. ಅಲ್ಲಿ ಏನೇ ಮಂಗಳವಾರ ಅಲಂಕಾರ ಮಾಡಿದ್ರಲ್ಲ ಅದನ್ನೇನು ಕೂಡ ತೆಗೆದಿರಲಿಲ್ಲ. ಹೂವಿನ ಅಲಂಕಾರ ಆಗಿರ್ಬೋದು, ದೇವ್ರಿಗೆ ಹಾಕಿದ್ದ ಮುಖವಾಡ, ಬೆಳ್ಳಿ ಮುಖವಾಡ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲನೂ ಮಾಡಿಕೊಂಡು ಮನೆಗೆ ಬಂದ್ವಿ. ಬೇಗನೆ ಆಯಿತು. ಏನಾ ಹೊಡಿಕಿಲ್ಲ ಅಂತ ಅವಾಗಲೇ ಗೊತ್ತಾಯ್ತು. ನನ್ನ ಮಗ ಕಾಟ್ಲೆ ಮಾಡ್ತಾನೆ. ಅವ್ನು ಏನು ಮಾಡ್ದೆ ಕೇಳಿ, ಅವನೇ ಏನೋ ಮಾಡಿದೆ ನೋಡಿ. ಬಸ್ ಪಾಸ್ ಮಾಡಿಸ್ಕೊಬಂದವ್ರೆ. ಏನು ಬಸ್ ಪಾಸ್ ಇಲ್ಲ ಅಂತ ಏನು ಒಳ್ಳೆ ಒಂದೇ ಸಮ ಹಠ ಮಾಡ್ತಿದ್ದ. ಬಸ್ ಪಾಸ್ ಇಲ್ಲ ಅಂತ. ಅಯ್ಯಪ್ಪ, ಈ ಮಕ್ಳಿಗೆ ಸಾಕಾಗೋಯ್ತು ಇವ್ರ ಜೊತೆ ಹೊಡೆದಾಡೋಕ್ಕೆ. ಬೆಳಿಗ್ಗೆಯಿಂದ ಎಷ್ಟು ನಿರಾಳವಾಗಿದ್ದೆ ಅಲ್ವಾ. ಬತ್ತಿದಂಗಲೇ ನೋಡಿ, ಅವನು ತಪ್ಪ, ಇವನು ತಪ್ಪ, ಇವನು ಕಚ್ಚಾಟ, ಬೈಗುಳ, ಜಗಳ ಎಲ್ಲವ. ಸಾರಿ ಫ್ರೆಂಡ್ಸ್, ಇವ್ರ ಜೊತೆ ಆಡ್ಕೊಂಡು ನಾನು ನಿಮ್ಮ ಜೊತೆ ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ. ಸುಮ್ಮನೆ ಇರೋ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ. ಪೂಜೆ ಅಂತೂ ತುಂಬಾ ಚೆನ್ನಾಗಾಯ್ತಲ್ವ, ನೀವು ನೋಡಿದ್ರಿ ಅಲ್ವಾ. ಇವಾಗ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ನನಗೂ ಕೆಲಸ ಮಾಡಿ ಒಂಥರ ಸುಸ್ತಾದಂಗೆ ಆಗಿದೆ. ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಏನೇನೋ ಮಾಡ್ಬಿಟ್ಟು ಇನ್ನು ಅಲ್ಲಿಂದ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ಕೂಡ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೆ. ಮಕ್ಕಳೆಲ್ಲ ಕೂಡ ಬೆಳಿಗ್ಗೆ ಹೋಗಿರಲಿಲ್ಲ. ದೊಡ್ಡ ಮಗ ಕಾಲೇಜ್ಗೆ ಹೋಗಿದ್ದ, ಚಿಕ್ಕವನು ಕೂಡ ಸ್ಕೂಲ್ಗೆ ಹೋಗಿದ್ನಲ್ಲ, ಅದಕ್ಕೋಸ್ಕರ ಮಕ್ಕಳನ್ನೆಲ್ಲ ಕರ್ಕೊಂಡು ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ಕೂಡ ಹೋಗೋಣ. ಇವತ್ತು 3ನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಹೋಗೋಣ ಅಂತ ಹೇಳ್ತಾ ಇದ್ವಿ. ಕ್ಯೂ ನೋಡಿ ಜನ ಎಷ್ಟು ರಶ್ ಇದೆ ಅಂತ ಹೇಳಿದ್ರೆ, ಇದು ಕ್ಯೂ ಎಲ್ಲಿಂದ ನಿಂತಿದೆ ಅಂತ ಹೇಳಿದ್ರೆ ನಮ್ಮ ಮನೆ ರೋಡ್ ಕ್ರಾಸ್ ಇದೆಯಲ್ವಾ, ಅಲ್ಲಿಂದನೂ ಕೂಡ ದೇವಸ್ಥಾನದವರೆಗೂ ಕೂಡ ಇಷ್ಟೊಂದು ಕ್ಯೂ ನಿಂತಿದೆ. ಚಾಮುಂಡಿ ಬೆಟ್ಟದಲ್ಲಿ ಯಾವ ಥರ ಕ್ಯೂ ಇರುತ್ತೆ, ಯಾವ ಥರ ರಶ್ ಇರುತ್ತೆ, ಆ ಥರನೇ ಪ್ರತಿ ಆಷಾಢ ಶುಕ್ರವಾರದಲ್ಲೂ ಕೂಡ ನಮ್ಮ ಏರಿಯಾದಲ್ಲಿ ಇರುವ ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ಕೂಡ ಈ ಥರ ರಶ್ ಇರುತ್ತೆ. ನಾವು ಕ್ಯೂವಲ್ಲಿ ಹೋಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮಾವ ಅಲ್ಲೇ ಕೆಲಸ ಮಾಡೋದು, ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಅಕೌಂಟಾಗಿ ಕೆಲಸ ಮಾಡ್ತಾರೆ, ಅಕೌಂಟರಾಗಿ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಡೈರೆಕ್ಟ್ ದರ್ಶನನೇ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಕ್ಯೂವಲ್ಲಿ ಏನು ಕೂಡ ನಿಂತ್ಕೊಳ್ಳಿಲ್ಲ. ದೇವಸ್ಥಾನದೊಳಗಡೆನೇ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಸಖತ್ತು ಕ್ರೌಡ್ ಆಗೋಗಿತ್ತು. ಹೋಗೋಕ್ಕೂ ಕೂಡ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು. ಏಕೆ ಅಂತ ಹೇಳಿದ್ರೆ, ಈ ಕಡೆಯಿಂದ ಸ್ವಲ್ಪ ಕ್ಯೂ ಇತ್ತು, ಆ ಕಡೆಯಿಂದ ದೇವ್ರ ದರ್ಶನ ಮಾಡ್ಕೊಂಡು ಬರೋವಂಥ ಜನಗಳೆಲ್ಲ ಬರ್ತಾಯಿದ್ರು. ಸ್ವಲ್ಪ ಕ್ರೌಡ್ ಆಗೋಗಿತ್ತು. ಇಡೀ ರೋಡು ಕೂಡ ಟ್ರಾಫಿಕ್ ಜಾಮ್ ಆಗಿತ್ತು. ಏಕೆಂದರೆ ಒಂದೊಂದು ವೆಹಿಕಲ್ ಒಂದೊಂದೇ ಉಳ್ಳು ಹೋಗ್ತಾಯಿತ್ತು. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಎಷ್ಟು ಖುಷಿ ಆಯ್ತಿತ್ತು ಅಂದರೆ, ಆ ಕಣ್ಣು ತುಂಬಿಸ್ಕೊಳ್ಳೋಕ್ಕೆ ಆ ತಾಯಿ ಚಾಮುಂಡೇಶ್ವರಿನ ಅಷ್ಟು ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು ಗಾಡಿಗಳು, ಬೈಕ್ಗಳು ಎಲ್ಲ ಹೇಗೆ ನಿಂತಿದ್ದಾವೆ ಅಂತ. ಇದು ರೋಡ್ ಸೈಡಲ್ಲೇ ಇರೋದ್ರಿಂದ, ಮೇನ್ ರೋಡಲ್ಲೇ ಇರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗೇ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಇಂಥ ಟೈಮಲ್ಲಿ ಹಾಗೆ ಆಗುತ್ತೆ. ಹಾಗಾಗಿ ನಾವು ದೇವಸ್ಥಾನದೊಳಗಡೆ ಹೋದ್ವಿ. ನಮಗೆ ದೇವಸ್ಥಾನದೊಳಗಡೆ ದೇವ್ರ ಸನ್ನಿಧಿಗೆ ಕೂಡ ಅಲ್ಲೇ ಆ ದೇವರು ಇರೋ ಜಾಗದಲ್ಲೇ ಕೂಡ ನಮ್ಮನ್ನ ಕೂರಿಸಿ ಪೂಜೆ ಎಲ್ಲ ಮಾಡಿಕೊಟ್ರು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಆ ತಾಯಿ ಚಾಮುಂಡೇಶ್ವರಿನ ನೋಡೋಕ್ಕಂತೂ 2 ಕಣ್ಣು ಸಾಲದು. ಚಿನ್ನದ ಕಿರೀಟ ಹಾಕಿ, ಸೀರೆ ಉಡಿಸಿ ಅಲಂಕಾರ ಮಾಡಿದ್ರಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಂದರೆ ಕಣ್ಣಲ್ಲಿ ನೀರು ತುಂಬಿ ಬಂತು. ನಿಜವಾಗ್ಲೂ ಕೂಡ ತುಂಬಾ ಖುಷಿ ಆಯಿತು. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾವು ಹೊರಗಡೆ ಹೋಗೋಣ ಇನ್ನು, ಏಕೆಂದರೆ ಜನ ಎಲ್ಲ ಕ್ರೌಡ್ ಆಗಿಬಿಟ್ರೆ ಹಿಂಸೆ ಆಗುತ್ತೆ ಅಂತ ಹೇಳಿ ಬಂದ್ವಿ. ನಮಗಂತೂ ತುಂಬಾ ಖುಷಿ ಆಯಿತು. ನೋಡಿ ನನಗಂತೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಆ ತಾಯಿ ಚಾಮುಂಡೇಶ್ವರಿನ ನೋಡಿ ಇವತ್ತು ಎಷ್ಟು ಖುಷಿ ಆಯಿತು
ಆಯಿತು ಅಂದರೆ ತುಂಬಾ ಖುಷಿ ಆಯಿತು. ದೇವಸ್ಥಾನದಲ್ಲೆಲ್ಲ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ತಾಯಿ ಚಾಮುಂಡೇಶ್ವರಿನ ನೋಡೋಕ್ಕೆ 2 ಕಣ್ಣು ಸಾಕಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೀವು ನೋಡಿದ್ರಲ್ಲ ತಾಯಿ ಚಾಮುಂಡೇಶ್ವರಿ ದರ್ಶನ ಎಲ್ಲ ಇವತ್ತು ನಾನು ನಿಮಗೆ ತೋರಿಸಿದ್ದೀನಿ. 3ನೇ ಆಷಾಢ ಶುಕ್ರವಾರದ ಕೊನೆ ವ್ಲಾಗ್ ಆಗಿರುತ್ತೆ ಇದು. ಯಾಕೆಂದರೆ ಇದು ಆಲ್ರೆಡಿ ಲೇಟಾಗಿ ಹೋಗಿದೆ. ದೇವಸ್ಥಾನದಿಂದ ಬಂದು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಎಲ್ಲ ಮುಗಿಸಿದ ಮೇಲೆ ಇನ್ನೂ ನೋಡಿ ನಾನು ಡ್ರೆಸ್ ಚೇಂಜ್ ಮಾಡೇ ಎಲ್ಲ ಸ್ಯಾರಿಲೇ ಇದ್ದೀನಿ. ಇವಾಗ ಪಾಚಿ ಮಾಡೋ ಟೈಮ್ ಆಯಿತು. ಇವತ್ತಿನ ದಿನ ಎಲ್ಲ ಹೇಗಿತ್ತು ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಲವ್ ಯು ಆಲ್.